ಈಗ ಸುಮಾರು ಸುಮಾರು 10 ದಿವಸಗಳ ಹಿಂದೆ ನಮಗೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರು. ರಾಜ್ಯದಲ್ಲೇ ಪ್ರಪ್ರಥಮ ಕಾರ್ಯಕ್ರಮ ಇದು. ಮನ್ರೇಗಾ ಬಚಾವ್ ಸಂಗ್ರಾಮ್ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ನಮ್ಮ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕದ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬರ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ. ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು, ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರೆ. ಮತ್ತು ರಾಜ್ಯದ ಸಂಪುಟದ ಕೆಲವು ಸಚಿವರು ಬರ್ತಾರೆ, ಶಾಸಕರು ಬರ್ತಾರೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 3 ಜಿಲ್ಲೆಗಳ ಒಂದು ಒಂದು ಹೋರಾಟದ ಸಭೆಯನ್ನು ನಾವು ಆಯೋಜನೆ ಮಾಡಿದ್ವಿ. ಇದು ಗ್ರಾಮೀಣ ಜನರ ಬದುಕಿನ ಮೇಲೆ ಏನು 2005 ಇಸ್ವಿಯಲ್ಲಿ ಜಾರಿ ಆಯಿತು ಮನ್ರೇಗಾ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮತ್ತು ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಬಿಜೆಪಿಯವರು ಕಳೆದ 10 ವರ್ಷಗಳಲ್ಲಿ ಇದನ್ನ ನಿರಂತರವಾಗಿ ಇದಕ್ಕೆ ಹಣಕಾಸಿನ ಒಂದು ಅಲೋಕೇಶನ್ ಕಮ್ಮಿ ಮಾಡ್ಕೊಂಡು ಬರೋದು, ಆಮೇಲೆ ಅದಕ್ಕೆ ಬಹಳಷ್ಟು ನಿರ್ಬಂಧಗಳು ಇರುವಂಥದ್ದು, ಇವೆಲ್ಲ ಏರ್ಕೊಂಡು ಬಂದು ಈಗ ಏಕಾಏಕಿ ಆ ಕಾಯ್ದೆಯನ್ನು ರದ್ದು ಮಾಡಿ ವಿಕಸಿತ್ ಭಾರತ್ ಗ್ರಾಮ್ ಜಿ ಅಂತ ಹೇಳಿ ಅವರು ಹೊಸದಾಗಿ ಒಂದು ಕಾಯ್ದೆಯನ್ನು ಸಾರ್ವಜನಿಕರ ಮತ್ತು ವಿಸ್ತೃತವಾಗಿ ರಾಜ್ಯಗಳ ಜೊತೆ ಚರ್ಚೆ ಮಾಡ್ದಿರಾ ಏಕಾಏಕಿ ಅದರ ಸ್ವರೂಪವನ್ನು ಬದಲಾಯಿಸಿ ಇವತ್ತು ದೊಡ್ಡ ಒಂದು ಪೆಟ್ಟನ್ನು ಇವತ್ತು ಗ್ರಾಮೀಣ ಜನರ ಬದುಕಿನ ಮೇಲೆ ಏನು ಇವತ್ತು ಕನಿಷ್ಠ ಒಂದು ಕೂಲಿ ಏನು ಸಿಗ್ತಾ ಇತ್ತೋ ಅದಕ್ಕೆ ಪೆಟ್ಟು ಕೊಡ್ತಕ್ಕಂಥ ಕೆಲಸ ಆಗಿದೆ. ಅದರಿಂದ ಇದರ ವಿರುದ್ಧ ದೊಡ್ಡ ಹೋರಾಟ ಮಾಡಿದ್ದೀವಿ. ಎಲ್ಲ ರೀತಿ ತಯಾರಿ ಮಾಡಿದ್ದೀವಿ. ಸುಮಾರು ಸಾವಿರಾರು ಜನ ಇಲ್ಲಿ ಸೇರುವಂಥದ್ದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಬಂದವರಿಗೆ ಎಲ್ಲ ರೀತಿ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ತಾವೇ ವೇದಿಕೆಯಲ್ಲಿ ಪ್ರಾರಂಭ ಆದಮೇಲೆ ನೋಡ್ತೀರಾ. ಇದು ಒಟ್ಟಾರೆಯಾಗಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಮತ್ತು ದೇಶಕ್ಕೂ ಇಲ್ಲಿಂದ ಒಂದು ಹೋರಾಟದ ಕೂಗನ್ನು ನಾವು ಇಲ್ಲಿ ಚಿಕ್ಕಬಳ್ಳಾಪುರದಿಂದ ಮೊಳಗಿಸ್ತಾ ಇರ್ತಕ್ಕಂಥದ್ದು ನಮಗೆಲ್ಲರೂ ಬಹಳ ಹೆಮ್ಮೆಯ ವಿಚಾರ. ಅದೇ ರೀತಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಕಾರ್ಯಕ್ರಮ ಯಶಸ್ಸು ಆಗ್ತದೆ ಅಂತಕ್ಕಂಥ ನಂಬಿಕೆ ಇದೆ. ಜನ ಈಗಾಗಲೇ ಬರಕ್ಕೆ ಪ್ರಾರಂಭ ಆಗಿದ್ದಾರೆ. ಅದರಿಂದ ಒಂದು 10-11ವರೆಗೆ ಕಾರ್ಯಕ್ರಮ ನಾವು ಬಂದಿರತಕ್ಕಂಥ ಮುಖ್ಯಸ್ಥರ ಪ್ರಮುಖರ ಕೈಯಲ್ಲಿ ಭಾಷಣ ಮಾಡಿಸ್ತೀವಿ. ನಂತರ ಮಾನ್ಯ ಮುಖ್ಯಮಂತ್ರಿಗಳು ಸುರ್ಜೇವಾಲಾ ಸಾಹೇಬರು, ಮಾನ್ಯ ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ಬರ್ತಾರೆ. ಬಹುಶಃ 11:45-12 ಗಂಟೆ ಒಳಗೆ ಬರ್ತಾರೆ. ಆಗ ವಿದ್ಯುಕ್ತವಾಗಿ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತೀವಿ. ಅಲ್ಲ, ವಿಧಾನಸೌಧ ಮಾದರಿ, ಯಾಕಂದ್ರೆ ವಿಧಾನಸೌಧ ಇವತ್ತು ನಮ್ಮೆಲ್ಲರ ಒಂದು ಆಡಳಿತದ ಒಂದು ಕಚೇರಿ. ಅದು ಇವತ್ತು ಇಡೀ ರಾಜ್ಯಕ್ಕೆ ಒಂದು ಸುಭದ್ರವಾದಂತ ಜನಪರವಾಗಿರ್ತಕ್ಕಂಥ ಆಡಳಿತ ಕೊಡ್ತಕ್ಕಂಥ ಒಂದು ಸೌಧ ಅದು. ಅದರ ಒಂದು ಹಿನ್ನೆಲೆಯನ್ನ ಬ್ಯಾಕ್ಗ್ರೌಂಡ್ ಅನ್ನು ಹಾಕಿದ್ದೀವಿ. ಮತ್ತು ಬೇರೆ ಇದೆ, ನಾವಿನ್ನ ಉದ್ಘಾಟನೆ ಯಾವ ರೀತಿ ಆಗುತ್ತೆ ಅಂತ ತಾವೇ ಗಮನಿಸ್ತೀರಾ, ಅದು ನೋಡಿ ತಾವು ದಯವಿಟ್ಟು. ಸರ್, ಒಂದು ಕಡೆ ಮನ್ರೇಗಾ ಹೋರಾಟ ಮಾಡ್ತಿದ್ದಾರೆ, ಒಂದು ಕಡೆ ಕೇಂದ್ರ ನಾಯಕರು ಹೇಳ್ತಿದ್ದಾರೆ ಬಹಳ ಸ್ಪಷ್ಟವಾಗಿ ನಾವು ಈ ಕಾಯ್ದೆನ ಹಿಂಪಡೆಯೋದಿಲ್ಲ ಅಂತ. ನೋಡಿ ಅವರು ಇದೇ ರೀತಿಯಾಗಿ ರೈತರ ವಿರುದ್ಧ ಇವತ್ತು 3 ಕೃಷಿ ಕಾಯ್ದೆಗಳನ್ನ ಜಾರಿ ಮಾಡಿದ್ರು. ಏನಾಯ್ತು? ಅಂತಿಮವಾಗಿ ಜನರ ಹೋರಾಟಕ್ಕೆ ಮಣಿದ್ರು. ಅದರಿಂದ ನಾವು ಹೋರಾಟವನ್ನ ಮಾಡ್ತೇವೆ. ಅವರೆಷ್ಟು ಮೊಂಡುತನ ತೋರಿಸಿದ್ರು ನಮ್ಮ ಹೋರಾಟ, ನಾವು ನಮ್ಮ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ಲೋಕಸಭೆಯ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಇಡೀ ದೇಶವ್ಯಾಪ್ತಿ ಕಾಂಗ್ರೆಸ್ ಪಕ್ಷ ನಮ್ಮ ಕಾರ್ಯಕರ್ತರನ್ನ ಮತ್ತು ವಿಶೇಷವಾಗಿ ಮನ್ರೇಗಾ ಒಂದು ಯೋಜನೆಯ ಫಲಾನುಭವಿಗಳನ್ನ ಎಚ್ಚೆತ್ತುಕೊಳ್ತಕ್ಕಂಥ ಕೆಲಸ ಮಾಡಿ ಅವರಿಗೆ ಈ ಒಂದು ಲೋಪಗಳನ್ನ ತಿಳಿಸುವಂತ ಕೆಲಸವನ್ನ ಪರಿಣಾಮಕಾರಿಯಾಗಿ ಮಾಡುವಂತ ಕೆಲಸ ಮಾಡಿ ನಾಳೆ ಹೋರಾಟವನ್ನು ಮುಂದುವರಿಸೋಣ. ಅದಕ್ಕೂ ಮಿಂಚಿ ಮೊಂಡುತನ ತೋರಿಸಿದ್ರೆ ಮುಂದೆ ಜನನೇ ತೀರ್ಮಾನ ಮಾಡ್ತಾರೆ.